ಹಣ್ಣುಗಳ ರಾಜ ಮಾವಿನ ಹಣ್ಣು. ಮಾವಿನ ಹಣ್ಣಿನ ಬೆಂಗಾಲಿ ಫೇಮಸ್ ಡೆಸರ್ಟ್ ಮ್ಯಾಂಗೋ ಬಾಪಾ ದೋಯಿ ಮಾಡೋದು ಹೇಗೆ ಅಂತ ನಾವು ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಅಂದರೆ ಮ್ಯಾಂಗೋ ಸೀರೀಸ್ 5ಅಲ್ಲಿ ಈ ಡೆಸರ್ಟ್ನ ತಿಂದರೆ ನೀವು ಮ್ಯಾಂಗೋ ಲಸ್ಸಿ, ಮ್ಯಾಂಗೋ ಐಸ್ ಕ್ರೀಮ್ ಯಾವುದು ಬೇಡ ಅಂತೀರಾ. ಬಾಯಲ್ಲಿಟ್ಟ ತಕ್ಷಣ ಕರಗಿಬಿಡುತ್ತೆ. ರೆಸಿಪಿ ಕೂಡ ಸಿಂಪಲ್ ಆಗಿದೆ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಸಾಕಿದ್ದಕ್ಕೆ. ನಾನಿಲ್ಲಿ ಒಂದು ತೆಳುವಾದ ಬಟ್ಟೆನ ಸಾನ್ಗೆ ಮೇಲೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿಟ್ಟಿರೋದು ಅರ್ಧ ಲೀಟರ್ ಹಾಲಿನ ಮೊಸರಿದು. ಸೊ ಇದನ್ನು ನೀವು ಈ ರೀತಿ ಬಟ್ಟೆ ಮೇಲೆ ಹಾಕ್ಕೊಂಡ್ಬಿಟ್ಟು ಇದನ್ನು ಟೈಟಾಗಿ ಕಟ್ಟಬೇಕು. ನಿಮಗೆ ಅರ್ಜೆಂಟ್ ಇದ್ದರೆ ಮೇಲೆ ಹೆವಿ ಐಟಮ್ನ ಇಟ್ಟು ಮಾಡಿಕೊಂಡ್ರೆ ಬೇಗ ರೆಡಿ ಆಗಿಬಿಡುತ್ತೆ ಹಂಕರ್ಡ್. ಇಲ್ಲ ಅಂದರೆ ನೀವು ಓವರ್ ನೈಟ್ ಇದನ್ನು ಕಟ್ಟಿ ಹಾಗೆ ಇಟ್ಟರೂ ಕೂಡ ಹಂಕರ್ಡ್ ರೆಡಿ ಆಗಿಬಿಡುತ್ತೆ. ಸೊ ನಾನು ಇದ್ರ ಮೇಲೆ ಈ ರೀತಿ ಒಂದು ಹೆವಿಯಾದ ಕಲ್ಬತ್ತನ ಇಟ್ಟಿದ್ದೀನಿ. ನೋಡಿ, ಒಂದು 4 ಅವರ್ ಆದಮೇಲೆ ತೆಗೆದು ನೋಡಿದರೆ ನಮಗೆ ಹಂಕರ್ಡ್ ರೆಡಿ ಆಗಿದೆ. ಇದನ್ನು ಚೀಸ್ ಕೇಕ್ ಕೂಡ ನೀವು ಅನ್ಬೋದು. ಸೊ ಬಟ್ಟೆ ಮೇಲಿರೋ ಸ್ವಲ್ಪ ಕರ್ಡನ್ನು ತೆಕ್ಕೊಂಡ್ಬಿಡ್ತೀನಿ. ಸೊ ನಿಮ್ಮೆಲ್ಲರ ಫೇವ್ರೆಟ್ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಮಾವಿನ ಹಣ್ಣು ಸ್ವೀಟ್ ಆಗಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಇದರ ಪಲ್ಪನ್ನೆಲ್ಲ ನೀಟಾಗಿ ತೆಗೆದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಒಂದು ಮಾವಿನ ಹಣ್ಣಿನಿಂದ ಆಲ್ಮೋಸ್ಟ್ 1 ಬೌಲಷ್ಟು ನಿಮಗೆ ಹಣ್ಣಿನ ಪಲ್ಪ್ ಸಿಗುತ್ತೆ. ಸೊ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಹಾಗೆ ಇನ್ನೊಂದು ಮಾವಿನಕಾಯಿನ ಈ ರೀತಿ ಕ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲೆ ಗಾರ್ನಿಷ್ ಮಾಡೋಕ್ಕೆ. ನೋಡಿ, ಪಲ್ಪ್ ರೆಡಿ ಆಗಿದೆ. ನೀರು ಹಾಕ್ದೇ ನೀವು ಗ್ರೈಂಡ್ ಮಾಡ್ಕೋಬೇಕು. ಯಾವುದೇ ರೀತಿಯಾದ ನೀರನ್ನು ನಾವು ಭಾಪ ದೋಯಿ ಮಾಡೋಕ್ಕೆ ಯೂಸ್ ಮಾಡಬಾರ್ದು, ಇಲ್ಲ ಅಂದರೆ ಕೇಕ್ ಚೆನ್ನಾಗಿ ಬರಲ್ಲ. ಸೊ ಮ್ಯಾಂಗೋ ಪಲ್ಪ್ ಮತ್ತು ಹಂಕರ್ಡ್ ಒಂದೇ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸಕ್ಕರೆನೇ ಯೂಸ್ ಮಾಡೋದಕ್ಕಿಂತ ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡೋದು ಬೆಸ್ಟ್. ಇದಕ್ಕೆ 1 ಸ್ಪೂನ್ ಯಾಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೇಸರನ್ನ ಹಾಕ್ಕೊಂಡ್ಬಿಡ್ತೀನಿ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಹ್ಯಾಂಡ್ ಬೀಟರಿಂದ ಇದನ್ನು ನೀಟಾಗಿ ಬೀಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯಾದ ಗಂಟು ಇದರಲ್ಲಿ ಉಳಿಬಾರ್ದು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಹಾಗೆ ನನ್ನ ಎಲ್ಲ ಮ್ಯಾಂಗೋ ಸೀರೀಸ್ ಎಪಿಸೋಡ್ಸ್ನ ನೋಡಲು ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ, ಸ್ವಲ್ಪ ಸ್ಪೀಡಪ್ ಆಗಿ ಇದನ್ನು ಬೀಟ್ ಮಾಡ್ತಾ ಹೋಗಬೇಕು. ತಾನಾಗೆ ಗಂಟೆಲ್ಲ ಓಡ್ಕೊಂಡು ಒಂದು ಸ್ಮೂತ್ ಪೇಸ್ಟ್ ರೆಡಿ ಆಗಿಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಸ್ಮೂತ್ ಪೇಸ್ಟ್ ರೆಡಿ ಆಗಿದೆ. ಸೊ ನಾನು ಇದನ್ನು ಒಂದು ಸ್ಟೀಲ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಅದಕ್ಕೂ ಹಾಕೋಬೋದು. ಅದ್ರ ಮೇಲೆ ನಾನು ಬಟರ್ ಪೇಪರ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮ್ಯಾಂಗೋ ಮತ್ತು ಹಂಕರ್ಡ್ ಪೇಸ್ಟ್ನ ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಸ್ವಲ್ಪ ಟ್ಯಾಪ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಸೊ ಇದ್ರ ಮೇಲೆ ನಾನು ಒಂದು ಅಲ್ಯೂಮಿನಿಯಂ ಫಾಯಿಲ್ನ ಕವರ್ ಮಾಡಿ ಇದನ್ನು ಸ್ಟೀಮ್ ಮಾಡೋಕ್ಕೆ ಇಡ್ತೀನಿ. ಅಲ್ಯೂಮಿನಿಯಂ ಫಾಯಿಲ್ನ ಕವರ್ ಮಾಡೋದ್ರಿಂದ ಯಾವುದೇ ರೀತಿಯಾದ ನೀರು ಕೇಕ್ ಒಳಗಡೆ ಹೋಗೋದಿಲ್ಲ. ಸೊ ಚೆನ್ನಾಗಿ ಬರುತ್ತೆ, ನೀರಿನ ಅಂಶ ಚೂರು ಇರೋದಿಲ್ಲ. ಸೊ ಇವಾಗ ಸ್ಟೀಮ್ ಮಾಡೋಕ್ಕೆ ಇಟ್ಕೋತೀನಿ. ಮೀಡಿಯಮ್ ಫ್ಲೇಮಲ್ಲಿ 25 ಮಿನಿಟ್ಸ್ ನೀವು ಇದನ್ನು ಸ್ಟೀಮ್ ಮಾಡ್ಕೋಬೇಕು. 25 ನಿಮಿಷ ಆಗಿದೆ. ಲಿಡ್ಡನ್ನು ತೆಗೆದುಬಿಡ್ತೀನಿ. ನೋಡಿ, ಅಲ್ಯೂಮಿನಿಯಂ ಫಾಯಿಲ್ನ ತೆಗಿತಾ ಇದ್ದೀನಿ. ಚೆನ್ನಾಗಿ ಸೂಪರಾಗಿ ಬೆಂದಿದೆ. ಇದನ್ನು ನಾನು ಫ್ರೀಝರ್ನಲ್ಲಿ 4 ಗಂಟೆ ಕಾಲ ಇಡ್ತೀನಿ. ಸೊ ಇವಾಗ 4 ಅವರ್ ಆಗಿದೆ. ಫ್ರಿಜ್ಜಿಂದ ಹೊರಗಡೆ ತೆಗೆದಿದ್ದೀನಿ. ಈ ರೀತಿ ಟೂತ್ ಪಿಕ್ನ ಸಹಾಯದಿಂದ ಚುಚ್ಚಿ ನೋಡಿದರೆ ಕಡ್ಡಿಗೆ ಏನು ಹತ್ತಿರಬಾರ್ದು. ಸೊ ಇದು ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಎಡ್ಜಸ್ನೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಂಡ್ಬಿಡ್ತೀನಿ ನೈಫ್ನ ಸಹಾಯದಿಂದ. ಸೊ ಇದ್ರ ಮೇಲೆ ನಾನು ಒಂದು ಪ್ಲೇಟ್ನ ಹಾಕಿ ಕಂಟೈನರ್ನ ಟರ್ನ್ ಮಾಡ್ಕೊಂಡ್ಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಭಾಪಾ ದೋಯಿ ರೆಡಿ ಆಗಿದೆ, ಮ್ಯಾಂಗೋ ಭಾಪಾ ದೋಯಿ. ಸೊ ಬಟರ್ ಪೇಪರ್ನ ತೆಗೆದಿಟ್ಬಿಟ್ಟೆ. ಸೂಪರ್ ಆಗಿದೆ. ಇದ್ರ ಮೇಲೆ ನೋಡಿ, ಯಾವುದೇ ರೀತಿಯಾದ ನೀರಿನ ಅಂಶ ಹೊರಗಡೆ ಬಂದಿಲ್ಲ. ಅಂದರೆ ಇದು
ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಮೇಲೆ ಸ್ವಲ್ಪ ಮ್ಯಾಂಗೋ ಕ್ಯೂಬ್ಸ್ನಿಂದ ಗಾರ್ನಿಷ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಸ್ವಲ್ಪ ಪಿಸ್ತಾನ ಹಾಕೋತೀನಿ. ನಿಮ್ಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ನೀವು ಗಾರ್ನಿಷ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ತುಂಬ ಸಾಫ್ಟ್ ಆಗಿದೆ, ತುಂಬ ಡೆಲಿಷಿಯಸ್ ಆಗಿದೆ. ಹಾಗೆ ನೀವು ಇದನ್ನು ಕೇಕ್ ರೀತಿ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ಕೋಬೋದು. ಯಾವುದೇ ಓವನ್ ಬೇಕಿಲ್ಲ, ಯಾವುದೇ ರೀತಿಯಾದ ಬೇಕಿಂಗ್ ಪೌಡರ್ ಆಗಲಿ ಬೇಕಿಂಗ್ ಸೋಡಾ ಕೂಡ ಬೇಕಾಗಿಲ್ಲ. ಸೂಪರ್ ಡೆಲಿಷಿಯಸ್. ಈ ಮ್ಯಾಂಗೋ ಸೀಸನ್ಗೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಮೇಲೆ ಸ್ವಲ್ಪ ರೋಸ್ ಪೆಟಲ್ಸ್ನ ಹಾಕೊಂಡ್ಬಿಡ್ತೀನಿ. ನನಗಂತೂ ನಿಜ ಟೇಸ್ಟ್ ತುಂಬ ಇಷ್ಟ ಆಯಿತು. ಕಟ್ ಮಾಡ್ಕೊಂಡು ಬಿಡೋಣ. ತುಂಬ ಸಾಫ್ಟಾಗಿ ಬಂದಿದೆ, ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗ್ಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿದೆ. ಬಿಲೀವ್ ಮಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.